गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरुवे नमः। मुदाकरातमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते वदैत्यकं नताशुभाशु नाशकं नमामि तं विनायकಂ। ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಈ ಸಂಚಿಕೆಯನ್ನು ನೀವು ಗಮನವಿಟ್ಟು ಎಲ್ಲರೂ ಕೇಳಿ ಇದನ್ನು ನೋಡಿ ಎಲ್ಲರೂ ಸಂತೋಷಪಟ್ಟು ಇದನ್ನು ನೀವು ನಮ್ಮ ಸಂಚಿಕೆಯನ್ನು ನೋಡಿ ಆಶೀರ್ವಾದ ಮಾಡ್ತೀರಿ ಅಂತ ಈ ಮೂಲಕ ನಿಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಭಜಗೋವಿಂದಂನ 2ನೇ ಶ್ಲೋಕವನ್ನು ಹೇಳ್ತಾ ಇದ್ದೀನಿ. ಮೂಢಜಹೀಹಿ ಧನಾಗಮ ತೃಷ್ಣಂ ಕುರುತನು ತನುಬುದ್ಧೆ ಮನಸಿವಿ ತೃಷ್ಣಂ ಎಲ್ಲಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಅಂದರೆ ಶಂಕರಾಚಾರ್ಯರು ಆ ವೈಶ್ಯನಿಗೆ ಹೇಳೋ ಮಾತಿದು. ಮೂಢ ಧನವನ್ನರ್ಜಿಸಬೇಕೆಂಬ ದಾಹವ ನಾಶ ಮಾಡಿಕೊಂಡು ಮನಸ್ಸಿನಲ್ಲಿ ಆಸೆಯಿಲ್ಲದೆ ನಿಷ್ಕಾಮ ಬುದ್ಧಿ ಹುಟ್ಟುವಂತೆ ಮಾಡಿಕೋ. ನೀನು ಮಾಡುವ ಕರ್ಮದಿಂದ ನಿನಗೆ ಎಷ್ಟು ಹಣವು ಲಭಿಸುವುದೋ ಅದರಿಂದಲೇ ಮನಸ್ಸಿನ ತೃಪ್ತಿ ಸಂತೋಷಗಳ ಹೊಂದಿರು ಅಂತ. ಅಂದರೆ ನಿನಗೆಷ್ಟು ಸಿಗುತ್ತೋ ಅದರಲ್ಲಿ ಆ ತೃಪ್ತಿಯಲ್ಲಿ ನೀನು ದೇವರನ್ನು ಕಾಣು. ಹೆಚ್ಚಿನ ದುರಾಸೆಗೆ ಒಳಗಾಗಿ ಬರುವಂಥ ಮೋಕ್ಷ ಮಾರ್ಗವನ್ನು ಕಳ್ಕೊಳ್ಬೇಡ ಅನ್ನೋ ಬುದ್ಧಿವಾದವನ್ನು ಅವರು ವೈಶ್ಯನಿಗೆ ಹೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಮುಂದಿನದು ಯೋಗ ಸೂತ್ರದ ಮೊದಲನೇ ಅಭ್ಯಾಸ ಸೂತ್ರದಲ್ಲೇ ಇದ್ದೀವಿ. ಮುಂದೆ ಏನಾಗುತ್ತೆ, ಇದುವರೆಗೆ ಯೋಗ ಅಂದ್ರೇನು, ಯೋಗ ಹೇಗೆ ಮುಂದುವರೆದಿದೆ, ಹೇಗೆ ಶುರುವಾಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಈಗ ಮುಂದೆ ಈ ವಿವರಣಾ ವಿಧಾನವು ಬಹಳ ಪರಿಣಾಮಕಾರಿಯಾಗಿದ್ದರೂ ಅದರಲ್ಲಿ ಕೆಲವು ಕುಂದುಕೊರತೆಗಳಿವೆ. ಯಾವ್ಯಾವುದು ಅಂದರೆ, ವಿಷಯದ ಬಗ್ಗೆ ಪೂರ್ಣ ಪರಿಚಯವಿಲ್ಲದ ವಿಷಯದಲ್ಲಿ ನಮ್ಗೆ ಯಾವುದು ಪೂರ್ತಿ ವಿಷಯ ಗೊತ್ತಿಲ್ಲದೆ ಇದ್ದರೆ ಸಾಮಾನ್ಯ ವಿದ್ಯಾರ್ಥಿಯು ಸೂತ್ರದ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಬಹಳ ಕಷ್ಟಪಡಬೇಕಾಗುತ್ತದೆ. ಅದು ಒಬ್ಬ ವಿದ್ಯಾರ್ಥಿ ಸೂತ್ರದ ಸರಿಯಾದ ಅರ್ಥ ತಿಳಿದುಕೊಳ್ಳುವುದಕ್ಕೆ ಬಹಳ ಕಷ್ಟಪಡಬೇಕಾಗುತ್ತೆ. ಅದರಿಂದ ಅನೇಕ ಸೂತ್ರಗಳು ಬಹಳ ಸಂಕ್ಷಿಪ್ತವಾಗಿರುವುದರಿಂದ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ ಎಂಬುದು ಮಾತ್ರವೇ ಅಲ್ಲ, ಅವುಗಳಲ್ಲಿ ಕೆಲವನ್ನು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡು ದಾರಿಯನ್ನು ಬಿಟ್ಟು ಹೋಗುವ ಸಂಭವವೂ ಇದೆ. ಈಗ ಅರ್ಥ ಮಾಡಿಕೊಳ್ಳದೆ ಕಷ್ಟವಾಗ್ತಾ ಇದ್ದರೆ ಏನಾಗುತ್ತೆ, ಇದೇನೋ ನಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಇನ್ನೊಬ್ರು ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅದೇನಾಗುತ್ತೆ, ಅವುಗಳಲ್ಲಿ ಕೆಲವನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳದೆ ಇದ್ದರೂ ತಪ್ಪಾಗಿ ಅರ್ಥ ಆಗಿ ನಾವು ದಾರಿಯನ್ನು ಬಿಟ್ಟು ಹೋಗಬೇಕಾದ ಸಂಭವ ಇರುತ್ತೆ. ಹಾಗಾಗಿ ಯೋಗ ಸೂತ್ರಗಳಂತಹ ಪ್ರಕರಣ ಗ್ರಂಥದಲ್ಲಿ ಅನೇಕ ವೇಳೆ ಒಂದು ಪದದ ಹಿಂಬದಿಯಲ್ಲಿ ಒಂದು ಸಮಗ್ರ ವಿಚಾರ ವಿನ್ಯಾಸವಿದ್ದು ವಿಚಾರಗಳಲ್ಲಿ ಒಂದು ಸೂತ್ರದ ನಾವು ಹೇಳಬೇಕಾದ್ರೆ ಯೋಗ ಸೂತ್ರಗಳಲ್ಲಿ
ಗ್ರಂಥದಲ್ಲಿ ಏನು ಹೇಳಿದೆ ಅದನ್ನು ಒಂದು ಪದದ ಅರ್ಥ ಹಿಂದ್ಗಡೆಯಲ್ಲಿ ನಾವು ಗಮನಿಸಬೇಕು. ಒಂದು ಸಮಗ್ರ ವಿಚಾರಣೆ ಅಡಗಿದೆ, ವಿಚಾರ ವಿನ್ಯಾಸವಿದ್ದು ಆ ಪದದ ಕೇವಲ ಪ್ರತೀಕವಾಗಿರುತ್ತದೆ, ಅದು ಪ್ರತೀಕವಾಗಲೂ ಇರುತ್ತೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಇದು ಯಾವಾಗಲೂ ಒಂದೇ ಥರ ಇರಲ್ಲ, ಸಮಯಕ್ಕೆ ತಕ್ಕಂತೆ ಆ ಪದದ ಅರ್ಥ ಹೋಗ್ತಾ ಇರುತ್ತೆ. ಈ ಸೂತ್ರಗಳ ನಿಜವಾದ ಅರ್ಥವನ್ನು ಗ್ರಹಿಸಬೇಕಾದರೆ ನಮಗೆ ಈ ವಿಚಾರ ವಿನ್ಯಾಸಗಳ ಪರಿಚಯವು, ಇದನ್ನು ನಾವು ಸಮಗ್ರವಾಗಿ ತಿಳ್ಕೊಳ್ಬೇಕಾದ್ರೆ ಈ ಸೂತ್ರಗಳ ನಿಜವಾದ ಅರ್ಥವನ್ನು ಗ್ರಹಿಸಬೇಕಾದ್ರೆ ನಮಗೆ ಈ ವಿಚಾರ ವಿನ್ಯಾಸಗಳ ಪರಿಚಯ ಇರಲೇಬೇಕು, ಚೆನ್ನಾಗಿ ಇರಬೇಕು. ಈ ಪದಗಳನ್ನು ಸರಿಯಾದ ಸಮಾನಾರ್ಥಕ, ಅದಕ್ಕೆ ಸಮಾನ ಪದಾರ್ಥ, ಅದಕ್ಕೆ ವಿರುದ್ಧವಾದ ಅರ್ಥ ಇದೆಯಾ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು. ಆದ್ದರಿಂದಲೇ ಮತ್ತೊಂದು ಭಾಷೆಗೆ ತರ್ಜುಮೆ ಮಾಡುವಾಗ, ಅಂದರೆ ಇನ್ನೊಂದು ಭಾಷೆಗೆ ನಾವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಕಷ್ಟ ಮತ್ತಷ್ಟು ಹೆಚ್ಚಿರುತ್ತದೆ. ಯಾಕೆ, ಅದರದ್ದು ಆ ಭಾಷೆನೂ ತಿಳ್ಕೋಬೇಕು. ಈ ಪ್ರಕರಣ ಗ್ರಂಥಗಳನ್ನು ರಚಿಸಿದವರ ಮನಸ್ಸು, ಇದನ್ನು ಬರೆದವರ ಮನಸ್ಸು ಎಷ್ಟು ಪ್ರಭುತ್ವ, ಅಂದರೆ ಅದರಲ್ಲಿ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು, ಪ್ರಬುದ್ಧವಾಗಿದ್ದಿತು. ಅವರು ಗ್ರಂಥದ ವಿಷಯದ ಮೇಲೂ ಭಾಷೆಯ ಮೇಲೂ, ಅಂದರೆ ಪುಸ್ತಕದ ಮೇಲೂ, ಭಾಷೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಪ್ರಬುದ್ಧ ಪಡೆದಿದ್ದರು. ಅದರ ಒಡೆತನವನ್ನು ಆಳವಾಗಿ ಅಧ್ಯಯನ ಮಾಡ್ತಾಯಿದ್ರು. ಅವರ ವಿಷಯ ನಿರೂಪಣೆಯ ವಿಧಾನದಲ್ಲಿ ಯಾವುದೇ ತಪ್ಪು ಸಂಭವಿಸಲು ಸಾಧ್ಯವಿರಲಿಲ್ಲ. ಅವರು ತುಂಬ ಆಳವಾಗಿ ಅದನ್ನು ಬರೆದು ತರ್ಜುಮೆ ಮಾಡಿ ಯಾವುದು ತಪ್ಪಾಗದೇ ಇರೋ ರೀತಿ ಸಾಧನೆ ಮಾಡ್ತಿದ್ರು. ಆದರೆ ಕಾಲಕ್ರಮದಲ್ಲಿ ಪದಗಳ ಅರ್ಥದಲ್ಲಿ ಮತ್ತು ಈ ಪ್ರಕರಣ ಗ್ರಂಥಗಳನ್ನು ಕಾಲಕ್ರಮದಲ್ಲಿ ಏನಾಗುತ್ತೆ, ಈ ಪದಗಳ ಅರ್ಥಗಳನ್ನು ಒಂದೊಂದು ಕಾಲಕ್ಕೆ ಒಂದೊಂದು ಹೇಳೋಕ್ಕಾಗಲ್ಲ, ಅದರಲ್ಲಿ ಇರೋ ಹಾಗೆ ಹೇಳಬೇಕು. ಈ ಗ್ರಂಥದ ಅಧ್ಯಯನ ಮಾಡುವವರ ಆಲೋಚನಾ ವಿನ್ಯಾಸಗಳಲ್ಲಿ ಅವರವರ ಯೋಚನೆಗಳಿಗೆ ತಕ್ಕಂತೆ ಕೆಲವು ವೇಳೆ ಮೂಲಭೂತ ಅದರಲ್ಲಿರತಕ್ಕಂಥದ್ದು ಬದಲಾವಣೆಗಳು ಸಂಭವಿಸಲು ಸಾಧ್ಯ. ಒಂದು ಸಲ ವ್ಯತ್ಯಾಸ ಆಗುವ ಸಂಭವ ಇರುತ್ತೆ. ಈ ವಾಸ್ತವಾಂಶದ ಫಲವಾಗಿ ಈ ರೀತಿ ಇರೋದ್ರಿಂದ ಅನೇಕ ವೇಳೆ ಕೆಲವು ಸೂತ್ರಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ, ಇದು ಇರೋದ್ರಿಂದ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋ ಅಭಿಪ್ರಾಯ ಮತ್ತು ತಪ್ಪಾಗಿ ವಿವರಿಸುವ ಸಾಧ್ಯತೆ ಇದೆ. ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲದೆ ನಾವು ತಪ್ಪಾಗಿ ಪಾಠ ಮಾಡೋದು ಬೇಡ ಅನ್ನೋದು. ಶುದ್ಧಾಂಗವಾಗಿ ತಾತ್ವಿಕ ಅಥವಾ ಮತೀಯವರಾಗಿರುವ, ತುಂಬ ಬುದ್ಧಿವಂತರಾಗಿರತಕ್ಕಂಥ ಪ್ರಕರಣ ಗ್ರಂಥಗಳ ವಿಷಯದಲ್ಲಿ, ಪುಸ್ತಕಗಳ ವಿಷಯದಲ್ಲಿ ನಾವು ಇಂತಹ ತಪ್ಪು ಸಂಭವಿಸಿದರೆ, ಈ ತಪ್ಪಾಗಿ ಅಭಿಪ್ರಾಯ ಬಂದರೆ ಪ್ರಾಯಶಃ ಹೆಚ್ಚು ತೊಂದರೆ ಏನೂ ಇಲ್ಲ, ಅಥವಾ ಹಾಗಾಗಲಾರ್ದು ಅಂತ ಅಂದ್ಕೊಳ್ಳೋಣ, ಇಂತಹ ತೊಂದರೆ ಏನೂ ಆಗಬಾರ್ದು. ಆದರೆ ಯೋಗ ಸೂತ್ರಗಳಂತಹ ಉನ್ನತ ತಂತ್ರಜ್ಞಾನ ಮತ್ತು ಪ್ರಾಯೋಗಿಕ, ಅಂದರೆ ನಮ್ಮ ಅನುಭವ ಪ್ರಯೋಗ ಆಗದೆ, ಪ್ರಾಕ್ಟಿಕಲ್ ಇದು. ನಾವೇನು ಮಾಡ್ತೀವಿ ರಸಾಯನ ಶಾಸ್ತ್ರದಲ್ಲಿ ಇದಕ್ಕದು ಅಂತ ಹೇಳಿ ಅದು ಪ್ರಯೋಗ ಮಾಡ್ತೀವಿ. ಇದು ನಾವು ಕಲಿತಂಥ ಜ್ಞಾನ ಎರಡು ಸೇರ್ಕೋಬೇಕಿಲ್ಲಿ. ಸ್ವರೂಪಗಳಿಂದ ಕೂಡಿರುವ ಗ್ರಂಥದ ಸೂತ್ರಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರೆ ದೊಡ್ಡ ಸಂಕಷ್ಟಗಳು ಸಂಭವಿಸಬಹುದು. ಅದರಿಂದ ಈ ತಂತ್ರ ಮತ್ತು ಪ್ರಯೋಗ ಎರಡನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವುದೇ ಇದು ಕಷ್ಟನೂ ಬರೋಲ್ಲ ಅನ್ನೋ ಈ ಸೂತ್ರಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು.
ಅರ್ಥ ಮಾಡಿಕೊಂಡರೆ ದೊಡ್ಡ ಸಂಕಷ್ಟಗಳು ಸಂಭವಿಸಬಹುದು ಮತ್ತು ಅಪಾಯಗಳು ಸಂಭವಿಸಬಹುದು. ತೊಂದರೆನೂ ಆಗುತ್ತೆ, ತಪ್ಪಾಗಿದೆಯೇನು ಇವರು ಹೇಳಿದ್ರು ಅನ್ನೋದು ಬೇರೆ ಜನಕ್ಕೆ ಅರ್ಥ ಆಗಬಾರ್ದು. ಅದೃಷ್ಟವಶಾತ್ ಯೋಗವು ಪುರಾತನ ಕಾಲದಿಂದಲೂ ಅದನ್ನು ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ. ಪೌರಸ್ತ್ಯ ದೇಶಗಳಲ್ಲಿ ಅಂದರೆ ಪೂರ್ವ ದೇಶಗಳಲ್ಲಿ ಶ್ರದ್ಧಾವಂತ, ತುಂಬ ಶ್ರದ್ಧೆ ಇರೋ ವಿನ್ಯಾಸಸ್ಥರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಜೀವಂತ ವಿಜ್ಞಾನವಾಗಿದೆ. ಒಂದು ಪ್ರಾಯೋಗಿಕ ಸೈನ್ಸ್ ಅಂತ ಕರೀತಾರಲ್ಲ, ಇದು ಜೀವಂತ ವಿಜ್ಞಾನ ಆಗಿದೆ. ಯಾವುದು? ಯೋಗ. ಮತ್ತು ಈ ದಿನಗಳಲ್ಲಿ ಯೋಗ ವಿಜ್ಞಾನದ ಅದಕ್ಕೆ ಇದನ್ನು ಪ್ರಯೋಗನೂ ಇದೆ, ಥಿಯರಿನೂ ಇದೆ. ಎರಡರಿಂದನೂ ನಾವು ಕಲಿಯಬಹುದು. ಮೂಲಭೂತ ಸತ್ಯಗಳನ್ನು ಹೊರತೆಗೆಯಬೇಕಿದು. ತಮ್ಮ ಸ್ವಂತ ಪ್ರಯೋಗಗಳಿಂದ ತಾವು ಏನು ಪ್ರಯೋಗದಿಂದ ಕಲಿತಾರೋ ಆ ವಿದ್ಯೆಯನ್ನು ಕಂಡುಹಿಡ್ಕೋಬೋದು. ಮತ್ತು ಅನುಭವಗಳಿಂದ ನಿರಂತರವಾಗಿ ಶೋಧಿಸಿ ತಮ್ಮ ಅನುಭವಗಳಿಂದ ಏನೇನು ಕಂಡುಹಿಡಿಬೋದು, ಇದಕ್ಕೆ ಈ ಸೂತ್ರಕ್ಕೆ ಏನು ಅಂತ ಅವರು ಸ್ವಂತ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಯೋಗದಲ್ಲಿ ಮಾತ್ರ. ಯೋಗದಲ್ಲಿ ಏನು ಮನಸ್ಸಿಗೆ ಸಂಬಂಧಪಟ್ಟದನ್ನು ವಿಜ್ಞಾನಿ ಕಂಡುಹಿಡಿಬೋದು. ಶೋಧಿಸಿ ಅವುಗಳನ್ನು ಸಮರ್ಥಿಸುವ ಜೀವಂತ ನಿಪುಣರು ಒಬ್ಬರಾದ ಮೇಲೊಬ್ಬರು. ಈ ವಿಜ್ಞಾನಿಗಳು ಒಬ್ಬರಾದ ಮೇಲೊಬ್ಬರು ಬರ್ತಾನೇ ಇರ್ತಾರೆ. ಜನ್ಮವೆತ್ತಿದ್ದಾರೆ. ಇದರಿಂದ ಯೋಗ ಸಂಸ್ಕೃತಿಯ ಯೋಗ ಸಂಪ್ರದಾಯಗಳನ್ನು ನಾವು ಜೀವಂತವಾಗಿಡಲು ಮತ್ತು ಪರಿಶುದ್ಧವಾಗಿ ಇಡಲು ಸಹಾಯವಾಗಿದೆ. ಇದು ಒಬ್ಬರ ಬಾಯಿಂದ ಒಬ್ಬರು ಹೋಗಿ ಇದು ಶುದ್ಧವಾಗಿ ಕಂಠಪಾಠ ಆಗಿರುತ್ತೆ, ತಪ್ಪಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಈ ವಿಜ್ಞಾನದಲ್ಲಿ ಏನಿದೆ ಅನ್ನೋದನ್ನು ಉಪಯೋಗಿಸಿರುವ, ಇದರಲ್ಲಿ ಏನು ಉಪಯೋಗ ಮಾಡಿದ್ದಾರೆ ಅಂದರೆ ತಾಂತ್ರಿಕ ಶಬ್ದಗಳ ಅರ್ಥಗಳನ್ನು, ಅದೇ ಟೆಕ್ನಾಲಜಿ, ತಾಂತ್ರಿಕತೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸರಿ ಸುಮಾರಾಗಿ ಕರಾರುವಾಕ್ಕಾಗಿ ಅದು ಕರೆಕ್ಟಾಗಿ ಅದನ್ನೇ ಮಾಡ್ತೀವಿ ಅಂತಾರಲ್ವ, ಮತ್ತು ಸ್ಪಷ್ಟವಾದ ನಿರೂಪಣೆಗಳ ರೂಪದಲ್ಲಿ ಉಳಿಸಿಕೊಂಡು ಬರಲು ಸಹಾಯವಾಗಿದೆ. ಅದು ಏನು ಅದನ್ನ ಅರ್ಥಗಳನ್ನು ತಿಳಿಸೋದಕ್ಕೆ ಕರಾರುವಾಕ್ಕಾಗಿ ನಾವು ಮಾಡ್ತೀವಿ ಅನ್ನೋ ಸ್ಪಷ್ಟತೆಯನ್ನು ಇಲ್ಲಿ ವಿಜ್ಞಾನದಲ್ಲಿ ರೂಪದಲ್ಲಿ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕಿದು ಸಹಾಯವಾಗಿದೆ. ಯಾವಾಗ ಒಂದು ವಿಜ್ಞಾನ ತನ್ನ ಪ್ರಾಯೋಗಿಕ ಉಪಯೋಗದಿಂದ ತಾನು ಯಾವಾಗ ಅದನ್ನು ಪ್ರಯೋಗ ಮಾಡಿ ಆ ಉಪಯೋಗದಿಂದ ಸಂಪೂರ್ಣ ಏನಾಗುತ್ತೆ, ಬೇರ್ಪಟ್ಬಿಡುತ್ತೆ, ಆ ವಿಷಯದಿಂದ ಅದು ಬರಲ್ಲ, ಬೇರ್ಪಡುತ್ತದೆಯೋ ಆಗ ಮಾತ್ರ ಅದು ವಾಸ್ತವಿಕ ಸಂಗತಿಗಳೊಡನೆ ಸಂಬಂಧವನ್ನು ಕಡಿದುಕೊಂಡು ಯಾವ ವಾಸ್ತವಿಕವಾಗಿ ಅಂಶಗಳ ಜೊತೆ ಅದು ಬೇರೆ ಆಗಿಬಿಡುತ್ತೆ. ಅರ್ಥಗಳನ್ನು ಕಳೆದುಕೊಂಡಿರುವ, ಈಗ ಪ್ರಯೋಗದಲ್ಲಿ ಏನು ಕಂಡಿಟ್ಕೊಳ್ತಾರೋ ಅದ್ರ ಜೊತೆ ಹೊರಟಾಗ್ತಾರೆ. ಶಬ್ದಗಳ ಸಮೂಹದಲ್ಲಿ ಮುಳುಗಿ ಹೋಗುವ ಸಂಭವವಿದೆ. ಆ ಶಬ್ದಕ್ಕೆ ಏನರ್ಥ, ಅದಕ್ಕೆ ಅನ್ನೋ ಪ್ರಯೋಗದಲ್ಲಿ ಏನು ಮಾಡಬಹುದು ಅನ್ನೋ ಅದಕ್ಕೆ ಹೊರಟೋಗ್ತಾರೆ. ಪ್ರಾಯೋಗಿಕಶೀಲನಾದ ಮತ್ತು ಮುಂದುವರಿದ ವಿದ್ಯಾರ್ಥಿಗೆ, ಪ್ರಾಕ್ಟಿಕಲ್ ಆದಮೇಲೆ ಪ್ರಯೋಗಶೀಲನ ಆಗ್ತಾನೆ, ಮತ್ತು ಮುಂದುವರಿದ ವಿದ್ಯಾರ್ಥಿಗೆ ವಿಷಯವನ್ನು ಸೂತ್ರಗಳ ರೂಪದಲ್ಲಿ, ಅಂದರೆ ಫಾರ್ಮುಲಾ ರೂಪದಲ್ಲಿ, ಸೂತ್ರ ಇದಕ್ಕಿದು ಅಂತ ಹೇಳ್ತಾರಲ್ವ, ಆದಲ್ಲಿ ಬೋಧಿಸುವ ವಿಜ್ಞಾನವು ಬಹಳ ಸೂಕ್ತವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಈಗ
ವಿಜ್ಞಾನಕ್ಕೆ ಒಂದು ಸೂತ್ರ ಬೇಕೇ ಬೇಕು, ಫಿಸಿಕ್ಸ್ಗೂ ಬೇಕು, ಕೆಮಿಸ್ಟ್ರಿಗೂ ಬೇಕು, ಎಲ್ಲದಕ್ಕೂ ಅದರಲ್ಲಿ ಇದ್ದೇ ಇರುತ್ತೆ. ಆ ಸೂತ್ರ ಇಲ್ಲದೆ ವಿಜ್ಞಾನ ಬರೋಲ್ಲ. ಆದರೆ ನಮ್ಮ ಆಧುನಿಕ ಸ್ಥಿತಿಗತಿಗಳಿಗೆ ಈ ವಿಧಾನವು ಅಷ್ಟು ಸೂಕ್ತವಾದುದಲ್ಲ. ಇದಕ್ಕೆ ಈ ಯೋಗಾಭ್ಯಾಸಕ್ಕೆ ಇದು ಸೂಕ್ತವಾದುದಲ್ಲ. ಪ್ರಾಚೀನ ಕಾಲದಲ್ಲಿ ಈ ಸೂತ್ರಗಳನ್ನು ಅಧ್ಯಯನ ಮಾಡುತ್ತಿದ್ದ, ಆವಾಗ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳು ಯೋಗ ವಿಜ್ಞಾನದ ಬೋಧಕರ ಬಳಿ, ಯೋಗ ಯಾರು ಹೇಳ್ಕೊಡ್ತಿರ್ತಾರೆ ಆ ಗುರುಗಳ ಬಳಿಗೆ ಹೋಗಿ ಬಳಿ ಸಾರಿ ಅಂದರೆ ಅವರ ಹತ್ರ ಹೋಗಿ ಅವರಿಂದ ಈ ಸೂತ್ರಗಳ ವಿವರಣೆಯನ್ನು ಪಡೆಯಬಹುದಾಗಿತ್ತು. ಇದಕ್ಕೆ ಏನು ವಿವರ ಅಂತ ಕೇಳೋರು, ಅವರು ಸಮಾಧಾನವಾಗಿ ಅದನ್ನು ಓದಿ ಚಿಂತನೆ ಮಾಡಿ ಹೇಳೋರು. ಮಧ್ಯೆ ಬಿಟ್ಟು ಹೋದ ಭಾಗಗಳನ್ನು, ಯಾವುದೋ ಕೆಲವು ಭಾಗಗಳು ಬಿಟ್ಟು ಹೋಗ್ಬಿಟ್ಟಿರುತ್ತೆ, ಆ ಬೋಧಕರು ಪೂರ್ಣಗೊಳಿಸುತ್ತಿದ್ದರು. ಇದು ಗೊತ್ತಾಗಲಿ ಅಂದರೆ ಬೇರೆಯವರು ಅದನ್ನು ಪೂರ್ಣ ಮಾಡಿ ಹೇಳಿಕೊಡ್ತಿದ್ರು. ಜೊತೆಗೆ ಅನುಷ್ಠಾನ ಮಾಡಲು ಅದನ್ನು ತಮ್ಮಲ್ಲಿ ಪಡ್ಕೊಳ್ಬೇಕಾದ್ರೆ ನಿರ್ದೇಶನ ನೀಡುತ್ತಿದ್ದರು. ಹೀಗೆ ಮಾಡಿ ಅಂತ ಮಾರ್ಗದರ್ಶನ ಕೊಡ್ತಿದ್ರು. ಅಲ್ಲದೆ ಈ ವಿದ್ಯಾರ್ಥಿಗಳಿಗೆ ಸೂತ್ರಗಳ ಬಗ್ಗೆ ಚಿಂತಿಸಿ ಈ ಸೂತ್ರಕ್ಕೆ ಏನು ಉತ್ತರ ಅಂತ ಅವರು ಹೇಳಿಕೊಟ್ಟು ಅವರನ್ನು ಆ ದಾರಿಗೆ ತರ್ತಾರೆ. ಚಿಂತಿಸಿ ಧ್ಯಾನ ಮಾಡ್ತಾಯಿದ್ರು ಆ ವಿಷಯವನ್ನು. ಅವುಗಳ ಅರ್ಥವನ್ನು ತಾವಾಗಿಯೇ ಅಗೆದು ತೆಗೆಯಲು ನೀವೇ ಮಾಡಿ ಈ ಪ್ರಯೋಗನ ಅಂತ ಅವರಿಗೆ ಹೇಳ್ತಿದ್ರು. ಈ ವಿಷಯ ನೀವೇ ಚಿಂತೆ ಮಾಡಿ ಅನ್ನೋರು. ಸಾಕಾದಷ್ಟು ವಿರಾಮವಿತ್ತು, ಆವಾಗ ಸಮಯ ಇರ್ತಿತ್ತು ಅವರಿಗೆ. ಈಗ ಅಂತಹ ಅವಕಾಶಗಳಿಲ್ಲದಿರುವುದರಿಂದ ಆ ಒಂದು ಅವಕಾಶ ಈಗ ಇಲ್ಲ. ವಿದ್ಯಾರ್ಥಿಗಳಿಗೆ ವಿಷಯವು ಸುಲಭವಾಗಿ ಅರ್ಥವಾಗುವಂತೆ, ಅವರಿಗೆ ಸುಲಭವಾಗಿ ಅರ್ಥ ಆಗಬೇಕು. ಸ್ಪಷ್ಟವಾದ ವಿವರಣೆಯನ್ನು ಕೊಡುವುದು, ಸ್ಪಷ್ಟವಾದ ವಿವರಣೆನ ಅವರಿಗೆ ಕೊಡಬೇಕು, ಅದು ಅಗತ್ಯವಾಗಿರುತ್ತೆ. ಅದರಿಂದ ಮುಂದೆ ನಾವು ಮುಂದಿನ ಇದಕ್ಕೆ ಹೋಗೋಣ. ಇಲ್ಲಿವರೆಗೆ ಯೋಗ ಅಂದ್ರೇನು, ಅನುಶಾಸನ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಮುಂದಿನದು 2ನೇ ಸೂತ್ರ ನಿಮಗೆ ಶುರು ಮಾಡ್ತಾ ಇದ್ದೀನಿ. ಯೋಗ ಚಿತ್ತವೃತ್ತಿ ನಿರೋಧ ಅಂದರೆ ಈಗ ಪದದಿಂದ ಅರ್ಥ ಕೊಟ್ಟಿದ್ದಾರೆ ವೀಕ್ಷಕರೇ, ಅದನ್ನು ಗಮನಿಸಿ. ಯೋಗ ಅಂದರೆ ಏನು? ಯೋಗದ ಸಾರಭೂತ ತಂತ್ರ ಅನ್ನೋದು ಅದರ ಮೊದಲನೇ ವಾಕ್ಯದ ಅರ್ಥ. ಯೋಗದ ಸಾರಭೂತ ತಂತ್ರ ಅಂದರೆ ಉಪಾಯ. ಚಿತ್ತ ಅಂದರೆ ಮನಸ್ಸಿನ ವೃತ್ತಿ, ರೂಪಾಂತರಗಳ ನಿರೋಧ ಅಂದರೆ ತಡೆಯುವಿಕೆ, ಅದುಮುವಿಕೆ, ನಿಲ್ಲಿಸುವಿಕೆ, ನಿರೋಧಿಸುವುದು ಅಂತ ಅರ್ಥ ಏನಂದರೆ ಯೋಗವೆಂದರೆ ಮನಸ್ಸಿನ ರೂಪಾಂತರಗಳ ನಿರೋಧ ಅಥವಾ ತಡೆಯುವಿಕೆ. ಇದು ಈ ಪದಗಳ ಅರ್ಥ, ಸಾರಾಂಶ ಒಟ್ಟಿಗೆ ಕೊಟ್ಟಿದ್ದಾರೆ. ಈ ಪ್ರಕರಣದ ಗ್ರಂಥದಲ್ಲಿ ಇದು ಒಂದು ಬಹಳ ಮುಖ್ಯವಾದ, ಇದು ತುಂಬ ತಿಳ್ಕೋಬೇಕಾದಂಥ ವಿಷಯವಾಗಿದೆ ಮತ್ತು ಪವಿತ್ರವಾಗಿರುವ ಸೂತ್ರ. ಈ ಸೂತ್ರ ಬಹಳ ಮಹತ್ತರವಾಗಿದೆ. ಇದು ಯೋಗದ ಸಾರಭೂತ ಸ್ವರೂಪವನ್ನು ಕೇವಲ 4 ಪದಗಳಲ್ಲಿ ನಿರೂಪಿಸುತ್ತದೆ. ಕೇವಲ 4 ಪದಗಳಲ್ಲಿ ಒಂದೊಂದು ಪದಕ್ಕೂ ಇದು ವಿವರವನ್ನು ಕೊಡ್ತಾ ಹೋಗುತ್ತೆ. ಈ 4 ಪದಗಳಲ್ಲಿ ಅಡಗಿರುವ ವಿಚಾರಗಳು ಯಾವ್ಯಾವುದು ಅಂತ ಮೂಲಭೂತ ಸ್ವರೂಪದ್ದಾಗಿವೆ. ಅದು ಮೂಲಕ್ಕೆ ಅದು ಸ್ವರೂಪನ ಕೊಡುತ್ತೆ. ಮೊದಲಿಂದ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅವುಗಳ ನಿಜವಾದ ಅರ್ಥವನ್ನು ವಿದ್ಯಾರ್ಥಿಯು ಅಧ್ಯಯನ ಮತ್ತು ಚಿಂತನೆಗಳ ಮೂಲಕ ಗ್ರಹಿಸಲು ಪ್ರಯತ್ನಿಸಬೇಕು. ಅದನ್ನು ಚಿಂತನೆ ಮಾಡಬೇಕು. ಆ ಅವುಗಳ ನಿಜವಾದ ಅರ್ಥ ಮತ್ತು ವಿದ್ಯಾರ್ಥಿಯು
ಅಧ್ಯಯನ ಮಾಡಬೇಕು, ಚೆನ್ನಾಗಿ ಅದನ್ನು ಓದಿ ಚಿಂತನೆ ಮಾಡಬೇಕು, ಆ ಮೂಲಕ ಗ್ರಹಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಪುಸ್ತಕವನ್ನು ಚೆನ್ನಾಗಿ ವ್ಯಾಸಂಗ ಮಾಡಿ ಇದರಲ್ಲಿ ವಿವರಿಸಿರುವ ವಿಷಯದ ವಿವಿಧ ಮುಖಗಳ ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಿ ಅರಿತಾಗ ಈ ಪುಸ್ತಕದ ತುಂಬ ಈ ಸೂತ್ರವನ್ನು ಚೆನ್ನಾಗಿ ಓದ್ಕೋಬೇಕು, ಅದರಲ್ಲಿರೋದ ಅರ್ಥ ತಿಳ್ಕೋಬೇಕು. ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಿ ಅರಿತಾಗ ತಿಳ್ಕೊಂಡಾಗ ಮಾತ್ರ ಈ 4 ಪದಗಳ ಸಂಪೂರ್ಣ ಅರ್ಥವನ್ನು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ, ಸ್ಪಷ್ಟವಾಗಿ ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಪ್ರಾರಂಭ ಘಟ್ಟದಲ್ಲಿ ಈ ಪದಗಳ ಮತ್ತು ಸೂತ್ರದ ಅರ್ಥವನ್ನು ಒಂದು ಸಾಮಾನ್ಯ ರೀತಿಯಲ್ಲಿ ಇದನ್ನು ತಿಳಿದುಕೊಳ್ಳುವುದು ಪ್ರಾಯಶಃ ಪ್ರಯೋಜನಕರ. ಒಂದೊಂದು ಇದನ್ನು ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಪ್ರಯೋಜನಕಾರಿಯಾಗಿರುತ್ತೆ. ಮುಂದೆ ಯೋಗ ಅಂದರೆ ಏನು? ಯೋಗ ಎಂಬ ಪದದಿಂದ ಪ್ರಾರಂಭಿಸೋಣ. ಯೋಗ ಅಂದರೆ ಏನು ಅಂದರೆ, ಯೋಗ ಎಂಬ ಪದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಅನೇಕ ಅರ್ಥಗಳಿವೆ. ಯೋಗ ಅನ್ನೋದಕ್ಕೆ ಅನೇಕ ಅರ್ಥ ಸಂಸ್ಕೃತದಲ್ಲಿದೆ. ಈ ಪದ ಯುಜ್ ಎಂಬ ಧಾತುವಿನಿಂದ ಉತ್ಪತ್ತಿಯಾಗಿದೆ. ಯುಜ್ ಎಂದರೆ ಸೇರಿಸುವುದು, ಅಂದರೆ ಒಂದು ಸಮೂಹ ಮಾಡೋದು, ಸೇರಿಸೋದು, ಬಂಧಿಸೋದು ಅನ್ನೋ ಅರ್ಥ. ಯೋಗಾಭ್ಯಾಸದಿಂದ ಪರಸ್ಪರ ಸೇರಿಸಬೇಕಾದ ಆ 2 ವಸ್ತುಗಳು ಯಾವುವು? ಯೋಗದಲ್ಲಿ ಸೇರಿಸಬೇಕಾದ 2 ವಸ್ತು ಯಾವುದು ಅಂದರೆ, ಯೋಗ ವಿಜ್ಞಾನವು ಹಿಂದೂ ಮತದ ತತ್ವಶಾಸ್ತ್ರದ ಒಂದು ಭಾಗ. ಯೋಗ ವಿಜ್ಞಾನ ಅನ್ನೋದು ಹಿಂದೂಗಳ ಮತದ ಒಂದು ತತ್ವಶಾಸ್ತ್ರದ ಒಂದು ಭಾಗ. ಈ ತತ್ವಶಾಸ್ತ್ರದ ಅತ್ಯುನ್ನತ ವಿಚಾರಗಳ ಪ್ರಕಾರ, ಅದರ ಪ್ರಕಾರ ಏನಾಗಿದೆಯೋ, ಮಾನವನ ಆತ್ಮ ಅಥವಾ ಜೀವಾತ್ಮನು, ಆತ್ಮ ಅಥವಾ ಜೀವಾತ್ಮ, ಥಿಯಾಸಫಿಯಲ್ಲಿ ಪುರುಷಾತ್ಮ ಅಂತ ಹೇಳ್ತಾರೆ. ಇವೆಲ್ಲ ಒಂದೇ. ಪರಮಾತ್ಮನ ಒಂದು ಮುಖ ಅಥವಾ ಆಂಶಿಕ ಅಭಿವ್ಯಕ್ತಿ. ಮೊದಲ ಆಂಶಿಕ ಅಭಿವ್ಯಕ್ತಿ ಆಗಿರುತ್ತೆ, ಪುರುಷಾತ್ಮ ಅಂತಲೇ ಇರುತ್ತೆ. ಪರಮಾತ್ಮ ಅಥವಾ ದೈವಿಕ ಸತ್ಯವು, ದೈವಿಕ ಅನ್ನೋದು ಸತ್ಯವಾದದ್ದು, ಈ ಜಗತ್ತಿನ ಮೂಲ ಅಥವಾ ಆಧಾರವಾಗಿದೆ. ಪರಮಾತ್ಮನೂ ಇದ್ದಾನೆ, ಪುರುಷ ಅನ್ನೋನು ನಮ್ಮ ಶರೀರದಲ್ಲೇ ಪರಮಾತ್ಮ ಇದ್ದಾನೆ. ಈ ಸತ್ಯವನ್ನು ನಾವು ಕಂಡ್ಕೋಬೇಕು. ಸಾರಭೂತವಾಗಿ ಜೀವಾತ್ಮ, ಸಾರಭೂತವಾಗಿ ನಾವು ಒಟ್ಟಿಗೆ ಹೇಳೋದಾದರೆ ಜೀವಾತ್ಮ ಪರಮಾತ್ಮರು ಒಂದೇ ಆಗಿದ್ದಾರೆ ಮತ್ತು ಇವರನ್ನು ಬೇರೆ ಬೇರೆ ಮಾಡಲು ಸಾಧ್ಯವಿಲ್ಲ. ಪುರುಷನ ಪರಮಾತ್ಮನ ಯಾರನ್ನು ಬೇರೆ ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೂ ಜೀವಾತ್ಮನು ಆಂತರಿಕವಾಗಿ ಪರಮಾತ್ಮನಿಂದ ಬೇರ್ಪಟ್ಟಿದ್ದಾನೆ. ಜೀವದಲ್ಲಿ ಪರಮಾತ್ಮನಿಂದ ಶರೀರದಲ್ಲಿರುವ ಜೀವಾತ್ಮ ಬೇರೆಯಾಗಿರ್ತಾನೆ. ಈ ವ್ಯಕ್ತ ಜಗತ್ತಿನಲ್ಲಿ, ಅಂದರೆ ಕಾಣಿಸುವಂಥ ಜಗತ್ತಲ್ಲಿ ಸಂಸರಣೆಯ ಚಕ್ರದ ಮೂಲಕ, ಇಲ್ಲಿ ಏನೇನೋ ಜೀವ ನಡೆಯುತ್ತೆ ಅದು ಮೂಲಕ ಹಾದು ಹೋದ ನಂತರ ಅವನು ಪುರುಷಾತ್ಮನು ಶರೀರದಲ್ಲಿ ಇರತಕ್ಕಂಥ ಆತ್ಮ ಸುಖನ ಅನುಭವಿಸುತ್ತೆ. ಕೊನೆಗೆ ಪರಮಾತ್ಮನೊಡನೆ ಪ್ರಜ್ಞೆಯಲ್ಲಿ, ನಮ್ಮ ವಿವೇಕದಲ್ಲಿ, ಸತ್ಯದಲ್ಲಿ ಅದು ಮತ್ತೆ ಒಂದಾಗ್ತಾನೆ ಕೊನೆಯಲ್ಲಿ, ಅಥವಾ ಸಂಯೋಗ ಹೊಂದುತ್ತಾನೆ. ಅದರ ಜೊತೆಗೆ ಸಂಯೋಗ ಆಗಿಬಿಡುತ್ತೆ. ಈ ಸಂಯೋಗದ ಸ್ಥಿತಿಯನ್ನು ಯೋಗ ಎಂದು ಕರೆಯುತ್ತಾರೆ. ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗೋದನ್ನು ಯೋಗ ಎಂದು 2 ವಸ್ತುಗಳು ಸೇರುತ್ತೆ, ಅದಕ್ಕೆ ಸಂಯೋಗ ಅಥವಾ ಯೋಗ ಅಂತ ಕರೀತಾರೆ.
ಈ ಸಂಯೋಗಕ್ಕೆ ಕರೆದೊಯ್ಯುವ ಮಾನಸಿಕ ಪ್ರಕ್ರಿಯೆ, ಇದನ್ನು ಮಾನಸಿಕ ಪ್ರಕ್ರಿಯೆ ಮತ್ತು ಶಿಕ್ಷಣವನ್ನು ಸಂಯೋಗ ಎಂದು ಕರೆಯುತ್ತಾರೆ. ಇದಕ್ಕೆ ಶಿಕ್ಷಣ ಕೊಡೋದಕ್ಕೆ ಈ ಯೋಗ ಸಫಲತೆ ಕೊಡುತ್ತೆ. ಸಾಂಖ್ಯ ದರ್ಶನದಲ್ಲಿ ಇದೇ ವಿಷಯವನ್ನು ಬೇರೊಂದು ವಿಧಾನದಲ್ಲಿ ನಿರೂಪಿಸಿದ್ದಾರೆ. ಸಾಂಖ್ಯ ದರ್ಶನದಲ್ಲೂ ಈ ವಿಷಯವನ್ನು ನಿರೂಪಣೆ ಮಾಡಿದ್ದಾರೆ. ಮುಂದಿನ ವಿಷಯ ಮುಂದೆ ನೋಡೋಣ. ವೀಕ್ಷಕರೇ, ನೀವು ಈ ಸಂಚಿಕೆಯನ್ನು ತಪ್ಪದೇ ನೋಡ್ತೀರಿ ಎಂದ ಭಾವನೆಯಿಂದ ನಾನು ಈ ಸಂಚಿಕೆಯನ್ನು ಮುಂದುವರಿಸ್ತೀನಿ. ಮುಂದೆ ನೋಡೋಣ. ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ, ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ. ಕಾಲಲಿ ಪಾದುಕ ಕೈಯಲಿ ದಂಡ, ಬಾಲರವಿಯ ಕಳೆಯ ಬಾಲರವಿಯ ಕಳೆಯ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ.